ಸರ್, ಈಗ ಹಾಸನ ಜಿಲ್ಲೆಯ ಒಂದು ಇಲಾಖೆ ಅಲ್ಲ, ಈಗ ನಾನು ಯಾರ ಬಗ್ಗೆನೂ ನಾನು ಮಾತಾಡೋಕ್ಕೆ ಹೋಗಲ್ಲ ಏನ್ರಿ. 63 ಇಲಾಖೆ, 63 ಇಲಾಖೆದು 2 ತಿಂಗಳಿಂದ ಟ್ರೆಜರಿ ಲಾಕ್ ಮಾಡಿ ಸುಮಾರು 2,000 ಬಿಲ್ಲು, 2 ತಿಂಗಳಿಂದ ಟ್ರೆಜರಿ ಬಿಲ್ ಬೇಕಾದ್ರೆ ಕಾಪಿ ಕೊಡ್ತೀನಿ. ನಾನೆಲ್ಲ ನಾವು ಹೇಳಕ್ಕೆ ಹೋದರೆ ಸುಳ್ಳು ಹೇಳ್ತೀರಿ ಅಂತೀರಿ ಯಾರು, ಯಾಕೆಂದ್ರೆ ಅವ್ರು ಇವರು ಸ್ಟೇಟ್ಮೆಂಟ್ ಮಾಡ್ತಾರೆ. 63 ಇಲಾಖೆ ಯಾವ್ದಾದ್ರು ಒಂದು ಜೆರಾಕ್ಸ್ ಇದ್ರು ಕೊಡಪ್ಪ ಇದೆ ಅವರಿಗೆ. 63 ಇಲಾಖೆ ಕೊಡಲಿ. 63 ಇಲಾಖೆ ರೀ, 326 ಕೋಟಿ, 2-3 ತಿಂಗಳಿಂದ ಟ್ರೆಜರಿ ಬ್ಯಾನ್. ಗೊತ್ತಾಯ್ತಾ? 63 ಇಲಾಖೆದು 326 ಕೋಟಿ ಅಲ್ಲ. ಅವ್ರು ಹೇಳೋದು ಇನ್ನೂ ಈಚೆಗೆ ಎಷ್ಟು ಬಂದವ ಬಿಲ್ ಗೊತ್ತಿಲ್ಲ, ಅವರೇ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ. 326 ಕೋಟಿ. ಅದು ನಾನು ಮೊನ್ನೆ ಇಲ್ಲಿಂದ ಹೋದ್ನಲ್ಲ ಸರ್, ಪ್ರೆಸ್ ಮುಗಿಸ್ಕೊಂಡು ಹೋದ್ಮೇಲೆ ಕೆಲವರು 3 ತಿಂಗಳಿಂದ ಕೆಲವು ಅಧಿಕಾರಿಗಳಿಗೆ ಸಂಬಳ ಇಲ್ಲ, ಡೀಸೆಲ್ ಹಾಕ್ಸೋಕ್ಕೆ ದುಡ್ಡು, ಅವ್ರ ಗಾಡಿಗಳಿಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. 3 ತಿಂಗಳಾಯಿತು ಸಂಬಳ ಕೊಟ್ಟು. ಅಧಿಕಾರಿಗಳ ಸಂಬಳ ಅದನ್ನು ಗ್ಯಾರಂಟಿ ತಗೊಂಡ್ರೋ ಯಾತಕ್ಕೆ ತಗೊಂಡ್ರೋ ಗೊತ್ತಿಲ್ಲ ಏನು ಸರ್. ಇದು ನಾನು ಹೇಳೋದು, ಇದು ಹಾಸನ ಜಿಲ್ಲೆ ಒಂದು ಅನಾಥ ಅಂತ ತಿಳ್ಕೊಬಿಟ್ಟು. ಬೇರೆ ಜಿಲ್ಲೆ ಎಲ್ಲ ಟ್ರೆಜರಿ ಓಪನ್ ಐತೆ, ನಮ್ಮ ಜಿಲ್ಲೆ ಟ್ರೆಜರಿ ಓಪನ್ ಮಾಡಿಲ್ಲ ಅಂತ ಒಮ್ಮನ ಕೇಳಿದ್ರೆ ಡಿಸ್ಟ್ರಿಕ್ಟ್ ಟ್ರೆಜರಿ ಸರ್ ನಾನು ಏನು ಮಾಡಲಿ ಸರ್. 2,000 ಬಿಲ್ಗಳು, ಒಂದಲ್ಲ 2 ಸಲ 2,000 ಬಿಲ್ಲು, 63 ಇಲಾಖೆ. ಗೊತ್ತಾಯ್ತು ಸರ್. 320 ಇದು ಮೊನ್ನೆ ಲೆಟ್ರ್ ಬರೆದಿರೋದು ಅವ್ರಿಗೆ. ನಾನು ಗಲಾಟೆ ಮಾಡಿದ್ಮೇಲೆ ಎಲ್ಲಿ ಕಳಿಸೆ, ಇವ್ರು CS ಬರೆದಿಲ್ಲ, ಇವರು ಇಲ್ಲ, DC ಬರೆದಿಲ್ಲ. ಹಾಂ, 11ನೇ ತಾರೀಕು ಆಯಿತಾ? ಎಷ್ಟನೇ ತಾರೀಕು ನಾವು ಲೆಟ್ರ್ ಬರೆದಿರೋದು? ನಾನು ಮೊನ್ನೆ ಗಲಾಟೆ ಮಾಡಿದ ಮೇಲೆ ಡೇಟ್ ಹಾಕಿ ಬರೆದ್ರು ಇಲಾಖೆಗಳು. ಹಾಂ, ಈಗ 63 ಇಲಾಖೆದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಹಾಸ್ಪಿಟ್ಲು, ಇವೆಲ್ಲ ಐತಲ್ಲ ಸರ್. ಮಾರ್ಚ್ ಎಂಡ್ ಐತಲ್ಲ, ಅಲ್ಲೇ ಐತಲ್ಲ 63 ಇಲಾಖೆ ಅಂತ. ಆಯಿತಾ? ಅದು ಓಪನೇ ಮಾಡಿಲ್ಲ. ಏಕೆಂದರೆ ಇದಾಯ್ತಾ, ಇದು ಒಂದು ಭಾಗ. ಇವತ್ತು ಕೆಲವರು ಬಡ್ಜೆಟಲ್ಲಿ ಹಾಸನ ಜಿಲ್ಲೆಗೆ ಅದು ಇದು ಅಂತ ಯಾರು ಹೇಳಿದ್ರು ಅಂತ ನಾನು ಅದಕ್ಕಲ್ಲ. ಈಗ ರೈಲ್ವೆ ಫ್ಲೈಓವರ್ ಬ್ರಿಡ್ಜ್ ಐತಲ್ಲ ಸರ್, ಇದಕ್ಕೆ 101 ಕೋಟಿ ರೂಪಾಯಿ ಟೋಟಲ್ ಎಸ್ಟಿಮೇಟ್ ಕಾಸ್ಟ್. ಅದು ರೈಲ್ವೆ ಶೇರು 34 ಕೋಟಿ, ಸ್ಟೇಟ್ ಗೌರ್ಮೆಂಟು 67 ಕೋಟಿ ಅಂತ ಇದೆ. ಕುಮಾರನಿದ್ದಾಗ ಇದು ಮಾಡಿಸಿದ್ದು ದುಡ್ಡು ಯಾವ ಇಲಾಖೆದು ಎಲ್ಲ ಬರೆದು ಸ್ಟೇಟ್ ಗೌರ್ಮೆಂಟರು 3/1/2023 ಕೊಡೋಕ್ಕಾಗಲ್ಲ, ಈ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಬರ್ದವ್ರೆ. ದೊಡ್ಡವರು ನಿಮ್ಮ ಶೇರ್ ಏನೈತಿ ಅಂತ ಮುಖ್ಯಮಂತ್ರಿಗಳಿಗೆ 18/10/2023 ಬರೆದಿರೋದು. ಇಲ್ಲೇ ಕಾಪಿ ಐತಲ್ಲ ಸರ್. 18/10/2003 ಅವ್ರಿಗೆ ಮೂಲಭೂತ ಸೌಕರ್ಯ ಮಿನಿಸ್ಟರ್ ಗಲಾಟೆ ಮಾಡಿ 18 ಕೋಟಿ ಬಡ್ಜೆಟಲ್ಲಿ ಏನೈತಿ, ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ಯಾರ. ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ಯಾರ. ಯಾವ ಬಡ್ಜೆಟ್ ಇದು? ದೊಡ್ಡವರು 18/10/23 ಲೆಟ್ರ್ ಬರೆದು ಈ ಥರ ಹಿಂಗೆ ಬಿದ್ದೋಯ್ತೆ 67 ಕೋಟಿ. ಆಮೇಲೆ ಕುಮಾರಣ್ಣ ಇವರು ಬಂದು ಲಾಸ್ಟ್ ಟೈಮ್ ಸೋಮಣ್ಣ ಬಂದ್ರಲ್ಲ, ಸೋಮಣ್ಣಗೆ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕೊಡ್ದವರು ಪರವಾಗಿಲ್ಲ ಮಾಡಿ ಅಂತೇಳಿ, ಅದಾದಮೇಲೆ ಟೆಂಡರ್ ಕರೆಸಿದ್ದು. ಅದಾದಮೇಲೆ ಟೆಂಡರ್ ಕರೆಸಿ ಉಳಿಕೆ ಅಮೌಂಟ್ಗೆ ಈಗ ಟೆಂಡ್ರು ಹಾಗೆ ನೆನ್ನೆ ಮನೆ ಕೆಲಸ ಶುರು ಮಾಡಿದ್ರೆ. ಈ ಜಿಲ್ಲೆಗೆ ಬಡ್ಜೆಟ್ ಬುಕ್ಕಲ್ಲಿ ಏನೈತಪ್ಪ, ಎಲ್ಲೈತ್ರಿ ರೇ? ಅದು 18 ಕೋಟಿ, ಅದು ದೇವೇಗೌಡರು ಲೆಟ್ರ್ ಬರೆದ್ಮೇಲೆ ಕೊಟ್ಟಿರೋದು. ಹಾಂ, ಅದೇ ದೇವೇಗೌಡರು ಲೆಟ್ರ್ ಮಾಡಿ ಇಲ್ಲೇ ಐತಲ್ರಿ, ಇಲ್ಲಿ ಸರ್, ಇಲ್ಲೇ ಐತಲ್ಲ ಸರ್. ನಿಮಗೆ ಒಂದು ನಿಮಿಷ ತಾಳ್ಮೆಯಿಂದ ಕೇಳಿ ಸರ್, ತಾಳ್ಮೆಯಿಂದ ಕೇಳಿ ರೀ. ನನಗೆ ಗಮನಕ್ಕೆ ಬರ್ದಲ್ಲ ಯಾರಿಗೆ ಗೊತ್ತಾಯ್ತದ್ರಿ? ಬಡ್ಜೆಟಲ್ಲಿ ಬುಕ್ಕಲ್ಲಿ ಕೊಟ್ಟಾರ ದುಡ್ಡ? ಬಡ್ಜೆಟ್ ಬುಕ್ಕಲ್ಲಿ ಕೊಟ್ಟವ್ರೇನ್ರಿ?
ತೆಗೆದು ನೋಡಿ ಒಂದು ಸ್ವಲ್ಪ ಬಡ್ಜೆಟ್ ಬುಕ್. ಜೀವ ಆಗಿರೋದು ಯಾವಾಗ ಗೊತ್ತಾ ಸರ್? ಬಡ್ಜೆಟ್ ಆಗೋದಕ್ಕಿಂತ ಮುಂಚೆ ದೇವೇಗೌಡರು ನಾವೆಲ್ಲ MLAಗಳು ನಾವು ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಈಗ ಮೊನ್ನೆ ಕೊಟ್ಟಿರೋದು 18 ಕೋಟಿ. ಯಾರು 18 ಕೋಟಿಯೇ ಈಗ ಕೊಟ್ಟಿರೋದು? ನಾನು ಒಪ್ಕೋತಾ ಇದ್ದೀನಿ, ಇನ್ನೂ ದುಡ್ಡು ಕೊಡಬೇಕು. ಆದ್ರೂ ರೈಲ್ವೆಗೆ ದೇವೇಗೌಡರು ಲೆಟ್ರ್ ಬರೆದು ಕುಮಾರಣ್ಣ ಟೆಂಡರ್ ಕರೆದು ಮುಂಚೆನೆ 101 ಕೋಟಿನಲ್ಲಿ 67 ಕೋಟಿ ರೈಲ್ವೆ ಶೇರು. ಅದನ್ನು ಪೂರ್ತಿ ರೈಲ್ವೆ ಇಲಾಖೆಯೇ ಭಾಗ್ಯದ ಹಾಕಕ್ಕೆ ಮಾಡೋಕ್ಕೆ ಈಗಾಗಲೇ ಕರೆಸಿ ಕುಮಾರಣ್ಣ ಇಲ್ಲಿಗೆ ಬಂದ್ರಲ್ಲ, ನಿಮ್ಮ ಇವರು ಸೋಮಣ್ಣ ಬಂದ್ರಲ್ಲ, ಕುಮಾರಣ್ಣ ಹೇಳಿ ಕಳಿಸಿದ ಮೇಲೆ ಆವತ್ತೇ ರೈಲ್ವೆ ಡಿಪಾರ್ಟ್ಮೆಂಟ್ ಬೇಕಾದ್ರೆ ತೆಗೆದು ಒಂದು ಸ್ವಲ್ಪ ರೈಲ್ವೆ ಕಾಪಿ ಇದ್ದರೆ ತೆಗೆದು ಇದು ದುಡ್ಡದು 2 ಲೈನ್ ಮಾಡಿದರು. 4 ಲೈನ್ಗೆ 150 ಕೋಟಿ. ಮಸ್ಲೆ ಹೊಸಳ್ಳಿ ಹತ್ರ ಅಂಡರ್ ಪಾಸು, ಇದೆಲ್ಲ ಒಟ್ಟಿಗೆ ಒಂದೇ ಸಾರಿ ನಾವು ಹಿಂದೆನೇ ಮಾಡಿರೋದು ಇದೆಲ್ಲ ಸ್ಯಾಂಕ್ಷನ್. ಇದು ಇದು ಕುಮಾರಸ್ವಾಮಿಯರಿದ್ದಾಗಲೇ 101 ಕೋಟಿಗೆ ಅಪ್ರೂವಲ್ ಕೊಡಿಸಿರೋದು. ಕುಮಾರಣ್ಣರು ಸೋಮಣ್ಣ ರೈಲ್ವೆ ಮಿನಿಸ್ಟರ್ ಹತ್ರ 3-4 ಸಾರಿ ಮಾತಾಡಿ ನಾನು ಡೆಲ್ಲಿಗೆ ಹೋಗಿ ಭೇಟಿ ಮಾಡಿದ ಮೇಲೆ ಅವ್ರು ದುಡ್ಡು ಕೊಡಲಿ ಬಿಡಲಿ ಕೆಲಸ ಮಾಡೋದು. ನೋಡಿ ಸರ್, ಅವ್ರು ರಾಜ್ಯ ಸರ್ಕಾರದಿಂದ ಈಗ ಮಸ್ಲೆ ಹಳೆಕೋಟೆ ಹತ್ರ ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ ಮಾಡ್ತಾ ಇಲ್ವಾ? ರಾಜ್ಯ ಸರ್ಕಾರ ಕೊಡದೋದ್ರೂ ಪರವಾಗಿಲ್ಲ, ಅದೆಷ್ಟು ಆಗುತ್ತೆ ಪೂರ್ತಿ ಮಾಡಬೇಕು ಅಂತೇಳಿ ರೈಲ್ವೆ ಮಿನಿಸ್ಟರ್ ಹತ್ರ ದೇವೇಗೌಡರು ಕುಮಾರಣ್ಣ ಇದು ಪೂರ್ತಿ ಮುಗಿಸೋವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇದ್ರ ಬೇಕಲ್ಲಪ್ಪ. ರೈಲ್ವೆಗೆ ಇಟ್ಟಿದ್ದೀವಿ ಅಂತ ಏನಾದ್ರು ಒಂದು ಕಾಪಿ ಇದ್ದರೆ ಬಡ್ಜೆಟ್ ಬುಕ್ ಓದಿ. ನಾನು ಓದೋದಲ್ಲ, ಬಡ್ಜೆಟ್ ಬುಕ್ಕಲ್ಲಿ ಹಾಸನ ನಗರದ ರೈಲ್ವೆ ಇದಕ್ಕೆ ದುಡ್ಡಿಟ್ಟಿದ್ದೀವಿ ಅಂತ ಬಡ್ಜೆಟ್ ಬುಕ್ಕಲ್ಲಿ ಏನಾರು ಐತೇನ್ರಿ? ಹಾಸನ ರೈಲ್ವೆ ಯಾಕಾದ್ರು ಹಾಸನ ಜಿಲ್ಲೆಗೆ ಬಡ್ಜೆಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಇದ್ರಕ್ಕೆ ನನಗೆ ಕನ್ನಡಕ್ಕಿಲ್ಲಪ್ಪ. ಯಾವುದಕ್ಕೆ ದುಡ್ಡಿಟ್ಟವ್ರೆ? ಹಾಸನ ಮಹಾನಗರ ಪಾಲಿಕೆ ಮಾಡೋಕ್ಕೆ ಹಿಂದಿನ ಸರ್ಕಾರದಲ್ಲೇ ಮಾಡಿದ್ದು. ಅದಕ್ಕೇನಾದ್ರು 10 ರೂಪಾಯಿ ಇಟ್ಟವ್ರ? ಎತ್ತಿನೊಳಗೆ 10 ರೂಪಾಯಿ ಇಟ್ಟವ್ರ? ಅದೇನೋ ಬೆಂಗಳೂರು ಅಂಡರ್ಗ್ರೌಂಡು 40,000 ಕೋಟಿ ಏನು ಹೇಳವ್ರೆ ಗೊತ್ತಾದ? ಇದು ನಂಜನಗೌಡ ಸಾಬ್ 19,000 ಕೋಟಿ ರಾಜ್ಯ ಸರ್ಕಾರ ಬ್ಯಾಂಕ್ ಗ್ಯಾರಂಟಿ ಕೊಡುತ್ತೆ. 21,000 ಕೋಟಿ ಯಾರು DPR ಮಾಡೋಕ್ಕೆ ದುಡ್ಡು ಇಟ್ಟವ್ರೇನ್ರಿ? ಅದಕ್ಕೆ ಬುಕ್ ತೆಗೆದು ಓದೋಕ್ಕೆ ಹೇಳಿ ಒಂದು ಸ್ವಲ್ಪ. ನನಗೆ ಓದೋಕ್ಕೆ ಬರೋಕ್ಕಿಲ್ಲಪ್ಪ ಅಷ್ಟು ಬಡ್ಜೆಟ್. ಓಲಿ ಹಾಸನ ಜಿಲ್ಲೆಗೆ ಏನು ಕೊಟ್ಟವ್ರಪ್ಪ ಕೊಡುಗೆ? ಓದಿ ಹಾಸನ ಯೂನಿವರ್ಸಿಟಿಗೆ ಏನಾದ್ರು ದುಡ್ಡು ಕೊಟ್ಟವ್ರೇನ್ರಿ? ಹಾಸನದ ಈ ಮೆಡಿಕಲ್ ಕಾಲೇಜ್ ಐತಲ್ಲ ಹಿಂದ್ಗಡೆ ಬಿಲ್ಡಿಂಗು, ಅದಕ್ಕೇನಾದ್ರು 10 ರೂಪಾಯಿ ಐತೇನ್ರಿ? ಬೆಂಗಳೂರದು ಅಂಡರ್ ಟನಲ್ ರೋಡ್ ಮಾಡ್ತೀವಿ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಅಂತ ಒಂದು ಇದಿಟ್ಟವ್ರಲ್ಲಪ್ಪ ಬೆಂಗಳೂರಿಗೆ. ಇಲ್ಲೆಲ್ಲ ಬೆಂಗಳೂರಿಗೆ. ಆಮೇಲೆ ಟನಲ್ ಇದು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದೇವೇಗೌಡರಿಗೆ ಸ್ಟೇಟ್ ಗೌರ್ಮೆಂಟ್ ಕೋಆಪ್ರೇಟ್ ಮಾಡ್ತಾ ಇಲ್ಲ. 5,000 ಕೋಟಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸಿರಾಡಿ ಮೊನ್ನೆ ನಾನು ಸ್ಪೀಕರ್ ಚೇಂಬರಲ್ಲಿ PWD ಮಿನಿಸ್ಟರ್ ಕೂತ್ಕೊಂಡು ಒಂದು ಲೆಟ್ರ್ ಕೊಟ್ಟಾರೆ. ಈಗ ನಾವು ಕಳಿಸ್ಕೊಡ್ತೀವಿ. ಯಾರಿಗಾರು ಇಂಟ್ರೆಸ್ಟ್ ಬೇಕಲ್ಲಪ್ಪ. ಇಂಟ್ರೆಸ್ಟ್ ಇದ್ದವ್ರು ಯಾರೇನು ಮಾಡ್ತಾರೆ? ಎಲ್ಲೈತೆ ದುಡ್ಡೆಲ್ಲೈತೆ? ದುಡ್ಡೆಲ್ಲೈತೆ? ಯಾವ ದುಡ್ಡೈತೆ? ಸೂಪರ್ ಸ್ಪೆಷಲ್ ಅಲ್ಲ, ಎಲ್ಲೈತೆ ಅಂತ ಹೇಳ್ಬೇಕಲ್ರಿ. ಅಲ್ಲ ದುಡ್ಡು ಅದು 250 ಪ್ಲಸ್ 50 300 ಕೋಟಿ ಬಿಲ್ಡಿಂಗ್ ಕಟ್ಟಿರೋದು ನಾನು. 10 ವರ್ಷ ಹಂಗೆ ಬಿದ್ದಿತ್ತು ಹಾಸ್ಪಿಟ್ಲು. 10 ವರ್ಷ MD ಸೀಟೆಲ್ಲ ಎಲ್ಲಿತ್ತು? 10 ವರ್ಷ ಕಾಂಗ್ರೆಸ್ BJP ಗೌರ್ಮೆಂಟಲ್ಲಿ PG ಸೀಟ್ ಇತ್ತಾ? ನಾವು ರೆಡಿ ಮಾಡ್ತೀನಿ, ಓಪನ್ ಮಾಡ್ಕೋತಾರೆ. ಇಲ್ಲಿ ಪಾಪ ವೆಂಕಟೇಶ್, ನಮ್ಮ SC ಇದ್ದ ವೆಂಕಟೇಶ್ ಅಂತ ನಮ್ಮ PWD, ನಿಮಗೆ ಗೊತ್ತಿರಬೇಕು ಏನ್ರಿ? ಅವನು ಪಾಪ ಒದ್ದಾಡ್ಕೊಂಡು ಎಸ್ಟಿಮೇಟ್ ಮಾಡಿ ಬಿಲ್ಡಿಂಗ್ ಪಕ್ಕದ ನಾನು PWD ಮಿನಿಸ್ಟ್ರಿಂದ ಅಪ್ರೂವ್ ಮಾಡಿಕೊಟ್ಟೆ. ಅವನು ಚೀಫ್ ಇಂಜಿನಿಯರ್ ಪೋಸ್ಟ್ ಕೊಡಿಸಿ ಅವನಿಗೆ ಪ್ರೊಮಿಷನ್ ಕೊಟ್ಟರು. ಹಿಂದಿನ ಸರ್ಕಾರದಲ್ಲಿ ರೇವಣ್ಣ ಕಡೆಯವರು ಅಂತ ಅವನಿಗೆ ಪ್ರೊಮಿಷನ್ ಇದೇ ಜಾಗನೇ ಕೊಡಲಿಲ್ಲ ವೆಂಕಟೇಶ್ಗೆ. ಇನ್ನೇನು ಮಾಡಲಿ, ಕೊನೆ ಬೋರ್ಡರು ಹಾಕೇಳ ನೀನು ಚೀಫ್ ಇಂಜಿನಿಯರ್ ಅಂತೇಳಿ. ಅದು 1 ವರ್ಷ ಅದು ಬಿಟ್ಟು 6 ತಿಂಗಳಿಂದ ಒದ್ದಾಟ ಮಾಡಿ ಸಿದ್ಧಾಯ್ತು ಅವ್ನು ವೆಂಕಟೇಶ್ ಮಾಡಿಸೋದಕ್ಕೆ. 6 ತಿಂಗಳು
ಪಾಪ ಆತನೇ ಬಿಲ್ಡಿಂಗ್ ಕಟ್ಟಿದ್ದು ಇದು ಹಾಂ. ಅಯ್ಯೋ ನಾವು ಏನೇ ಇದ್ದೀವಿ ಪಾಪ ಆತ ಏನೋ ನನ್ನ ಜೊತೆಗಿದ್ದ ಪಾಪ ಎಲ್ಲ ದೇವಸ್ಥಾನದವು ಎಲ್ಲ ಕೆಲಸ ಮಾಡಿಕೊಟ್ಟಾನ ಅಂತೇಳಿ ಬೊಂಬೈಗೆ ಹೋಗಿ ಹೋರಾಟ ಮಾಡಿ ಜಾಗ ಬೇಡ ಕಣೆ ಒನ್ಗೆ ಚೀಫ್ ಇಂಜಿನಿಯರ್ ಅಂತ ಬೋರ್ಡ್ ಹಾಕಿರ್ತಾರೆ. ರಿಟೈರ್ಡ್ ಚೀಫ್ ಇಂಜಿನಿಯರ್. ಒಂದಿನಕ್ಕೆ ಸಾಯಂಕಾಲ 5 ಗಂಟೆ, ಬೆಳಗ್ಗೆ ರಿಪೋರ್ಟು, ಸಾಯಂಕಾಲ 5 ಗಂಟೆಗೆ ಮನೆ ಕಡೆಗೆ ಕಾರ್ ಹತ್ತಿದ್ದಾಯಿತು. ಕಾರು ಇಲ್ಲ. ಈಗ ಹೆಂಗೆ ನಮ್ಮ ಹಾಸನ ವೈಸ್ ಚಾನ್ಸಲರ್ ಇವ್ರದು ಅದಂತಾರೆ ಇವರು ಅವರು ಸರ್ ನಮಗೆ ಒಂದು ಆಟೋ ಕೊಡಿಸಿ ಹೊಸ್ತಾ ನಮ್ಗೆ ಕಾರಿಲ್ಲ ಅಂತವ್ರೆ ಕುಲಪತಿಗಳು. ಹಾಸನ ಕುಲಪತಿ. ಈಗ ದೇವೇಗೌಡರು ಮೊನ್ನೆ ಮಾತಾಡಿಲ್ವೇನ್ರಿ ಪಾರ್ಲಿಮೆಂಟಲ್ಲಿ? ಮೊನ್ನೆ ಹಾಸನ್, ಬೇಲೂರು, ಚಿಕ್ಕಮಂಗ್ಳೂರು, ಶೃಂಗೇರಿ ಇದಕ್ಕೆ ಕನೆಕ್ಟ್ ಮಾಡಿ ಬಾಂಬೆಗೆ ಇದಾಗುತ್ತೆ ಅಂತ ಮಾಡಿಲ್ವ? ಪಾರ್ಲಿಮೆಂಟ್ ಇದು ನೋಡಿದ್ರ? ಹಾಂ, ರಾಜ್ಯಸಭೆಯಲ್ಲಿ ಮಾತಾಡೋರಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ರೀ. ಆಮೇಲೆ ದೇವೇಗೌಡರು ಯೂನಿವರ್ಸಿಟಿಗಳಿಗೆ ರಾಜ್ಯ ಸರ್ಕಾರ ಇದು ಮಾಡ್ತಾ ಇಲ್ಲ. ಇವತ್ತು ಪೇಪರ್ ಹಾಕಿಲ್ವ ಕನ್ನಡಪ್ರಭದಲ್ಲಿ ನೋಡಿದ್ರಲ್ಲ? ಈ 94ನೇ ವರ್ಷದಲ್ಲಿ ದೇವೇಗೌಡರು ಅಲ್ಲಿ ಪಾರ್ಲಿಮೆಂಟಲ್ಲಿ ಇವೆಲ್ಲ ಮಾತಾಡಬೇಕಾಯ್ತು. ಈಗ ಹಾಸನಿಗೆ ಅಗ್ರಿಕಲ್ಚರ್ ಕಾಲೇಜ್ ನಾವು ರೂಲ್ 69ಗೆ ಹಾಕಿದ್ದೀನಿ. ನಮ್ಮ ಕಾಲೇಜ್ ಇಲ್ಲೇ ಇರಬೇಕು. 3 ಹೊಸ ಕೋರ್ಸ್ ಕೊಡಿಸ್ತಾ ಇದ್ದೀನಿ. ಅದಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಬೆಂಗಳೂರಿಗೆ 2, ಇಲ್ಲಿಗೆ 2 ಎಷ್ಟಾಗುತ್ತೆ ಅಂತ ಆಮೇಲೆ ಅಲ್ಲಿಂದ ಅಪ್ರೂವ್ ಬಂದಮೇಲೆ ಹೇಳ್ತೀನಿ. ಮತ್ತು ಅದಕ್ಕೊಂದು ಇದು ಹೇಳ್ತಾರೆ, ನಾನು ಇದು ಮಾಡಿಸ್ತೇನೆ ಅಂತ ಹೇಳೋರು ಇರ್ತಾರೆ. ಇಸ್ಪೀಟು ದಂಧೆ ನಡೀತಾ ಇರೋದು ಇನ್ನು ನಡೀತಾ ಇತ್ತಾ? ನಾವೇನಾದ್ರು ಎಣ್ಣೆ ಅಂಗಡಿ ಕೊಡ್ಸೋಕೆ ಹೋಯ್ದ್ವಾ? ಅದು ನನ್ನ ಜೀವನದಲ್ಲಿ 4 ಅಂಗಡಿ ಕೊಡಿಸಿದ್ದೀನಿ, ಎಣ್ಣೆ ಅಂಗಡಿ. ಯಾರು? ನಮ್ಮ ಪ್ರೆಸ್ ಕಿಸಿ ಕರೀತಾ ಇದ್ದ ಗಣೇಶ ಅಂತ, ಅವನಿಗೂ ಒಂದು ಅಲ್ಲಿ. ಅವನಿವತ್ತು ಬೆಂಗಳೂರು ಇಲ್ಲಿ ಕೋಟ್ಯಾಧಿಪತಿ ಆಗುವವನೇ. ಶಂಕರಿಗೆ ಒಂದು ಕೊಡಿಸ್ತೆ. ಅವನು ಅವ್ರಿಗೆ ಮಾರ್ಕೊಂಡು ಎಣ್ಣೆ ಕೊಟ್ಟು ಅವನು ಬರೀ ಸಾಯಂಕಾಲಕ್ಕೆ ಎಣ್ಣೆ ಮಾರ್ಕೊಂಡವನೇ. ಉದಯತನ ಶಂಕರಿಗೊಂದು, ಇವ್ರಿಗೊಂದು, ಮಸ್ತವಸಲ್ಲಿ ಚಂದ್ರಗೌಡ್ರಿಗೊಂದು 3-4 ಮಲೆ ಚೆಡ್ಕೊಂಡು 4-5 ಕೊಡಿಸಿ ನನ್ನ ಜೀವನದಲ್ಲಿ, ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ. ಆಗ ಅದು ಯಾವುದೋ ಇದ್ರ ಕಾಲ. ಅವ್ನು ಗಣೇಶ ಕೇಳಿದರೆ ಬೆಂಗಳೂರಲ್ಲಿ ಅದೆಂಥದ್ದು ಎಂತೆಂಥವು ಎಲ್ಲ ಅಂತ ಈಗ ಗಣೇಶ ಇತ್ತವು ಅದೆಂಥದ್ದು ಇದು ಬಾಂಡ್ ಸೆಟ್ಟು ಡ್ಯಾನ್ಸ್ ಮಾಡ್ತದ್ದು ಎಲ್ಲ ಎಲ್ಲ ಇಟ್ಟವೆ. ಅಲ್ಲ ಗೊತ್ತಿಲ್ಲಪ್ಪ ನನಗೆ, ಯಾರು ತಂದಿದ್ದೆ ಎಲ್ಲಿ ಬಡ್ಜೆಟ್ ರೇ. ನಾನು ಅದನ್ನು ನೋಡಪ್ಪ, ನನಗೆ ಹೇಳೋದು ನನ್ನದು 144 ಕೋಟಿಗೆ ಅಪ್ರೂವ್ ಮಾಡಿಸಿ ಟೆಂಡರ್ ಕರಿ ಹಂತಕ್ಕೆ ಬಂದಾಗ ಅದನ್ನು ಹಿಂದಿನ ಶಾಸಕರು ಅದನ್ನು ತೆಗೆದು ಬೇರೆ ಬೇರೆ ಕಡೆಗೆ ಹಾಕಿದ್ರು. ಅಲ್ಲಿ ಮಕ್ಕಳು ಟ್ರೈನು ಎಲ್ಲ ರಾಜಸ್ಥಾನದಿಂದ ಕರೆಸಿ 63 ಲಕ್ಷ ಕೊಟ್ಟು ಅವ್ರ ಹತ್ರ ಎಲ್ಲ ಸರ್ವೆ ಮಾಡಿಸಿ ಬೋಟಿಂಗು ಇದು ಎಲ್ಲ ಸೇರಿಸಿ 144 ಕೋಟಿಗೆ ಅಪ್ರೂವ್ ಮಾಡಿಸಿದ್ದು. ಅದನ್ನು ಕಿತ್ತಾಕಿದ್ರು ಅಷ್ಟೇ, ಇನ್ನೇನಿಲ್ಲ ಸರ್. ಈಗ ನೋಡಿ ಸರ್, ಅಷ್ಟೆಲ್ಲ ಮಾಡಿದ್ದೀವಿ, ಏನು ಮಾಡೋಣ? ಗೌರ್ಮೆಂಟೇ ನಡೆಸೋಕ್ಕೆ ಏನಂತ ಅವ್ರದ್ದು ಇದಿರಲಿಲ್ಲ. ಪ್ರವಾಸೋದ್ಯಮ ಇಲಾಖೆ ಇಲ್ವಾ? ಈಗ ಉದಾಹರಣೆಗೆ ಹಾಸನದಲ್ಲಿ ಹಾರ್ಟಿಕಲ್ಚರ್ ಆಲೂಗೆಡ್ಡೆ ಬೆಳೀತಾರೆ ಅಂತ ಸಂಶೋಧನೆ ಇದು ಮಾಡಬೇಕು ಅಂತ ದೇವೇಗೌಡರು ಇದು ಹಾರ್ಟಿಕಲ್ಚರ್ ಕಾಲೇಜ್ ಮಾಡಿದ್ರು. 450 ಎಕರೆ ಐತೆ. ಅದನ್ನು ಪ್ರೈವೇಟೈಸೇಷನ್ ಮಾಡೋಕ್ಕೆ ಹೊರಟವ್ರೆ. ಅಲ್ಲೂ 150 ಎಕರೆ ಪ್ರೈವೇಟ್ನರಿಗೆ ಕೂಡ ಕೊಟ್ಟವ್ರೆ ಟೆಂಡರ್ ಕರೆದು. ಅದನ್ನು ನಾನು ಗಲಾಟೆ ಮಾಡಿ ನಿಲ್ಲಿಸಿದ್ದೀನಿ. ಇದನ್ನು ನಿಲ್ಲಿಸ್ಬೇಕು. ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಲಿ. ಏನಾಗಿರೋದು ಏನು ಮಾಡ್ತೀವಿ ಈಗ? ತಡೆಯಪ್ಪ, ಆಗ 1200 ಎಕರೆ ಬೇಕು ಏರ್ಪೋರ್ಟ್ ಇದು ಮಾಡಿದ್ರು.
ಈಗ ಅದರಲ್ಲಿ 250 ಒಂದು ಎಷ್ಟು ಅಂತ ನಾನು ತಡೆ ಹಿಡೀಲಿ, ಮಾಡಲೇಬೇಕಾಗತ್ತೆ ಬ್ರದರ್, ಮಾಡೋಣ. ಏನೇನೈತೆ ಹೋರಾಟ ಮಾಡೋಣ, ಹೊರೆ ಮಾಡಬೇಕಾಗುತ್ತೆ. ಇದು ನನಗೇನು ಈಗ ನೋಡಪ್ಪ, ಕೊಟ್ಟು ಬಡ್ಜೆಟ್ ಕೊಟ್ಟು ಮಾಡಿದರೆ ಸಂತೋಷ, ನಂದೇನಿಲ್ಲ. ನಾನು ಬಡ್ಜೆಟ್ ಹಾಸನಲ್ಲಿಲ್ಲ ಹಾಸನಿಗೆ ಇದ್ರ ಬಡ್ಜೆಟ್ ಏನು, ಡೆಲ್ಲಿ ಬಡ್ಜೆಟ್ ಐತೆ. ಡೆಲ್ಲಿನಲ್ಲಿ ಏನು ಅನೌನ್ಸ್ ಮಾಡಬೇಕಾ? ಅನೌನ್ಸ್ ಏನು ಮಾಡಬೇಕು? ನಾವು ಪುಸ್ತಕದಲ್ಲಿ ಬರೆಸೇ ಬರಬೇಕಾಗಿಲ್ಲ. ಇಲ್ಲಿ ಯಾವ ಇಂಪ್ಲಿಮೆಂಟ್ ಆಯಿತು? ಹೋದನೇ ವರ್ಷ ಕೊಟ್ಟವೆಲ್ಲವ ಯಾವ ಇಂಪ್ಲಿಮೆಂಟ್ ಆಗಿವೆ ಸೊಮ್ಮೆ? ಹೋದನೇ ವರ್ಷ ದುಡ್ಡು ಕೊಟ್ಟವು ಯಾವ ಇಂಪ್ಲಿಮೆಂಟ್ ಆಗಿವೆ? ಬಡ್ಜೆಟ್ ಬುಕ್ಕಲ್ಲಿ ಬಂದವು ಯಾವಾಗಿವೆ? ಪಾಪ SC ST ಸಮಾಜ ತಗೊಂಡೋಗಿ ಗ್ಯಾರಂಟಿ ಕೊಡ್ತಾವ್ರೆ. SC ST ಅವ್ರಿಗೆ ಗ್ಯಾರಂಟಿಗೆ ಇನ್ನೊಂದು ಗ್ಯಾರಂಟಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಬಳ ಕೊಡ್ತಾವ್ರೆ 16 ಕೋಟಿ. ವರ್ಷಕ್ಕೆ 16 ಕೋಟಿ ಬೇಕು. ಕ್ಯಾಬಿನೆಟ್ ರ್ಯಾಂಕು, ಕಾರು, ಸ್ಟೇಟ್ ಮಿನಿಸ್ಟ್ರು 5 ಜನಕ್ಕೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಅಸಿಸ್ಟೆಂಟು, ತಾಲೂಕು ಆಫೀಸಲ್ಲಿ ಒಂದು ಬಿಲ್ಡಿಂಗು, ಜಿಲ್ಲಾ ಲೆವೆಲ್ ಒಂದು ಬಿಲ್ಡಿಂಗು. ಅದಕ್ಕೆ ಅಸೆಂಬ್ಲಿ ನೆನ್ನೆಯಿಂದ ಇದು ಮಾಡ್ತಾಯಿದ್ದೀವಲ್ಲ, ಅದನ್ನು ಟೈಮ್ ನೋಡಿ ಮಾಡೋಕ್ಕೆ ಬನ್ನಿ. ನಾನು ಹೇಳಿದ್ದು ಇವತ್ತು ಟ್ರೆಜರಿ ಸಣ್ಣ ಪುಟ್ಟವರು 2 ತಿಂಗಳಿಂದ ಸಂಬಳಕ್ಕಿಲ್ಲ. ಅವು ಟ್ರೆಜರಿಲಿ